ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಹ್ಯಾರಿಸ್ಗೆ ಸಚಿವ ಸ್ಥಾನ ನೀಡುವಂತೆ ಆಕ್ರೋಶವನ್ನ ವ್ಯಕ್ತಪಡಿಸಿ ಅವರ ಬೆಂಬಲಿಗರು ಈಗ ಪ್ರತಿಭಟನೆಯನ್ನ ಮಾಡ್ತಾ ಇದ್ರು. ಅವರನ್ನ ಪೊಲೀಸರು ವಶಕ್ಕೆ ಪಡೆಯುವಂತ ಕೆಲಸವನ್ನ ಮಾಡಿದ್ದಾರೆ. ಹ್ಯಾರಿಸ್ ಬೆಂಬಲಿಗರಿಂದ ಬ್ರಿಗೇಡ್ ರಸ್ತೆಯಲ್ಲಿ ನಡೆದಂತ ಪ್ರತಿಭಟನೆ ಇದು. ಹೊಡೆದ್ರು ಇಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದವರನ್ನ ಈಗ ವಶಕ್ಕೆ ಪಡೆಯುವಂಥ ಕೆಲಸವನ್ನು ಮಾಡಿದ್ದಾರೆ. ಕಾರಣ ಬ್ರಿಗೇಡ್ ರಸ್ತೆ ಈ ಟೈಮಲ್ಲಿ ತುಂಬ ಜಾಮ್ ಇರುತ್ತೆ. ಸೊ ಅಲ್ಲಿ ಸಚಿವ ಸ್ಥಾನ ಸಿಗದಿದ್ದಕ್ಕೆ ಬಂಡಾಯ ಎದ್ದಿದ್ದಾರೆ. ಒಂದು ಕಡೆಗೆ ರಾಜೀನಾಮೆ ಪರ್ವ ಶುರುವಾಗಿದೆ, ಮತ್ತೊಂದು ಕಡೆಗೆ ಅವರ ಬೆಂಬಲಿಗರಿಂದ ಪ್ರತಿಭಟನೆಗಳು ಶುರುವಾಗಿದೆ. ಮಾನ್ಯ ಮುಖ್ಯಮಂತ್ರಿಗಳಂತೂ ನೇರವಾಗಿ ಮೆಸೇಜ್ ಹೇಳಿದ್ದಾರೆ, ಯಾರೇ ರಾಜೀನಾಮೆ ಕೊಟ್ಟರು ಕೂಡ ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳಿ ಅಂತ ಹೇಳಿ. ಆದರೆ ಈ ಪ್ರತಿಭಟನೆಯ ವಿಚಾರದಲ್ಲಿ ಅವ್ರು ಏನು ಹೇಳ್ತಾರೆ? ಸೊ ಹ್ಯಾರಿಸ್ ಬೆಂಬಲಿಗರು ಈಗ ಬ್ರಿಗೇಡ್ ರಸ್ತೆಯಲ್ಲಿ ಪ್ರತಿಭಟನೆ ಮಾಡಿ ಪೊಲೀಸರು ಅವ್ರನ್ನ ವಶಕ್ಕೆ ಪಡೆಯುವಂಥ ಕೆಲಸವನ್ನು ಮಾಡಿದ್ದಾರೆ. ಅದನ್ನು ನಡೆಯುತ್ತೆ. ಕಾರಣ ಎಲ್ಲೆಲ್ಲೋ ಕೂತ್ಕೊಂಡು ಪ್ರತಿಭಟನೆ ಮಾಡೋಕ್ಕೆ ಅವಕಾಶ ಇಲ್ಲ. ಬೆಂಗಳೂರಿನಲ್ಲಿ ಪ್ರತಿಭಟನೆ ಮಾಡಬೇಕು ಅಂದರೆ ಅದಕ್ಕೆ ಫ್ರೀಡಮ್ ಪಾರ್ಕ್ ಮಾತ್ರ ಜಾಗ ಇರೋದು. ನಾನು ರಸ್ತೆ ಬ್ಲಾಕ್ ಮಾಡ್ತೀನಿ, ನಾನು ಪ್ರತಿಭಟನೆ ಮಾಡ್ತೀನಿ ಅಂದರೆ ಆಗೋದಿಲ್ಲ. ಆಮೇಲೆ ಈ ಥರ ಅಸಮಾಧಾನಗಳು ಎಲ್ಲ ಪಕ್ಷಗಳಿದ್ದಂಥ ಸಂದರ್ಭದಲ್ಲೂ ಆಗಿದೆ. BJPಯಲ್ಲೂ ಕೂಡ ಮಂತ್ರಿ ಸ್ಥಾನ ಸಿಗದೇ ಇರೋ ಟೈಮಲ್ಲಿ ಆ ಶಾಸಕರ ಬೆಂಬಲಿಗರು ಕೂಡ ಅನೇಕ ಕಡೆಗಳಲ್ಲಿ ಪ್ರತಿಭಟನೆಯನ್ನು ಮಾಡಿದ್ದಾರೆ. ಆಯಾ ಕ್ಷೇತ್ರಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಮಾಡಿದ್ದಾರೆ. ಹ್ಯಾರಿಸ್ ಅವರದ್ದು ಕೂಡ ಅಷ್ಟೇ. ಅವರ ಬೆಂಬಲಿಗರು ಈಗ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಆಗ್ತಾರೆ ಅನ್ನುವಂಥ ಆಸೆ ಇತ್ತು ಅವರಿಗೆ. ಸೊ ಅಲ್ಲಿ ಈಗ ಬೇಕೇ ಬೇಕು, ನ್ಯಾಯ ಬೇಕು ಅಂತ ಕೇಳ್ತಾ ಇದ್ದಾರೆ. ನ್ಯಾಯ ಎಲ್ಲಿ ಕೇಳಬೇಕು? ಈಗ ಅವ್ರಿಗೆ ಪಟ್ಟಿ ಕಳಿಸಿರುವಂಥದ್ದು ಹೈಕಮಾಂಡು. ಸೊ ಈ ಟೈಮಲ್ಲಿ ನ್ಯಾಯ ಕೊಡಬೇಕಾಗಿರುವಂಥದ್ದು ಹೈಕಮಾಂಡ್ನವರು. ಅಲ್ಲಿ ಈಗ ಕೇಳಬೇಕಾಗಿದೆ. ಬಟ್ ಮಾನ್ಯ ಮುಖ್ಯಮಂತ್ರಿಗಳು ನೇರವಾಗಿ ಖಡಕ್ ಸಂದೇಶ ಅಂತೂ ಕೊಟ್ಟಿದ್ದಾರೆ.